ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತೀಯ ರೈಲ್ವೆಯ 70,000 ಕಿಲೋಮೀಟರ್ ಬ್ರಾಡ್ ಗೇಜ್ ಜಾಲ ಸಂಪೂರ್ಣ ವಿದ್ಯುತ್ ಚಾಲಿತ. ಲಕ್ಸೆಂಬರ್ಗ್ನ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ನಿಯೋಗದೊಂದಿಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸಭೆ. ಬ್ರಿಟಿಷ್ ಜೂನಿಯರ್ ಓಪನ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಫೈನಲ್ಗೆ ಭಾರತದ ಅನಾಹತ್ ಸಿಂಗ್ ಮುನ್ನಡೆ. ವಾರ್ತೆಗಳ ವಿವರ. ಭಾರತೀಯ ರೈಲ್ವೆ ವಿಶ್ವದ ಅತ್ಯಂತ ವ್ಯಾಪಕವಾಗಿ ವಿದ್ಯುದೀಕರಿಸಲ್ಪಟ್ಟ ರೈಲು ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಭಾರತದ ಬಹುತೇಕ ಎಲ್ಲ 70,000 ಕಿಲೋಮೀಟರ್ ಬ್ರಾಡ್ಗೇಜ್ ಜಾಲವು ಈಗ ವಿದ್ಯುತ್ ಜಾಲವಾಗಿದೆ. ಕಳೆದ ವರ್ಷ ನವೆಂಬರ್ವರೆಗೆ ಅದರ ಸಂಪೂರ್ಣ ಜಾಲದ 99% ಹೆಚ್ಚು ಈಗಾಗಲೇ ವಿದ್ಯುದೀಕರಿಸಲ್ಪಟ್ಟಿದ್ದು, ಇದು ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಿದೆ. ವಿದ್ಯುದೀಕರಣದ ವೇಗ ತೀವ್ರವಾಗಿ ಏರಿದೆ. 2004 ಮತ್ತು 2014 ನಡುವೆ ದಿನಕ್ಕೆ ಸುಮಾರು 1.5 ಕಿಲೋಮೀಟರ್ಗಳಿಂದ ಕಳೆದ 6 ವರ್ಷಗಳಲ್ಲಿ ದಿನಕ್ಕೆ 15 ಕಿಲೋಮೀಟರ್ಗಳಿಗಿಂತ ಹೆಚ್ಚು. ಭಾರತೀಯ ರೈಲ್ವೆಗಳು ನವೀಕರಿಸಬಹುದಾದಂತಹ ಶಕ್ತಿಯ ಬಳಕೆಯನ್ನು ವಿಸ್ತರಿಸಿದೆ. ಸೌರಶಕ್ತಿಯ ಸಾಮರ್ಥ್ಯವು ಕಳೆದ ವರ್ಷ ನವೆಂಬರ್ ವೇಳೆಗೆ ಸುಮಾರು 900 ಮೆಗಾವ್ಯಾಟ್ ಅನ್ನು ತಲುಪಿದೆ. 2014ರಲ್ಲಿ ಇದು ಕೇವಲ 4 ಮೆಗಾವ್ಯಾಟ್ಗಳಿಗಿಂತ ಕಡಿಮೆ ಇತ್ತು. 2025-26ರ ಕೇಂದ್ರ ಬಜೆಟ್ನಲ್ಲಿ ಮಾಡಿದ ಘೋಷಣೆಯ ಅನುಷ್ಠಾನವನ್ನು ಗಮನದಲ್ಲಿ ಇಟ್ಟುಕೊಂಡು ಆರ್ಥಿಕ ವ್ಯವಹಾರಗಳ ಇಲಾಖೆಯು 3 ವರ್ಷಗಳ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಿಪಿಪಿ ಯೋಜನೆಯ ಪೈಪ್ ಲೈನ್ ಅನ್ನು ರಚಿಸಿದೆ. ಈ ಯೋಜನೆಯ ಪೈಪ್ಲೈನ್ ಕೇಂದ್ರ ಮೂಲಸೌಕರ್ಯ ಸಚಿವಾಲಯಗಳು ಮತ್ತು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 852 ಯೋಜನೆಗಳನ್ನು ಒಳಗೊಂಡಿದೆ. ಇವುಗಳ ಒಟ್ಟು ಯೋಜನಾ ವೆಚ್ಚ 17 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಹೂಡಿಕೆದಾರರು, ಅಭಿವರ್ಧಕರು ಮತ್ತು ಇತರ ಪಾಲುದಾರರು ಹೆಚ್ಚು ಮಾಹಿತಿಯುಕ್ತ ಯೋಜನೆ ಮತ್ತು ಹೂಡಿಕೆ ನಿರ್ಧಾರಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡಲು ಸಂಭಾವ್ಯ ಪಿಪಿಪಿ ಯೋಜನೆಗಳ ಆರಂಭಿಕ ಗೋಚರತೆಯನ್ನು ಪೈಪ್ಲೈನ್ ಒದಗಿಸುತ್ತದೆ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಪ್ರಧಾನಮಂತ್ರಿಗಳ ಸಕ್ರಿಯ ಆಡಳಿತ ಮತ್ತು ಸಕಾಲಿಕ ಅನುಷ್ಠಾನಕ್ಕಾಗಿ ಪ್ರಧಾನಮಂತ್ರಿಗಳ ಪ್ರಮುಖ ವೇದಿಕೆಯಾದಂಥ ಪ್ರಗತಿ ತನ್ನ 50ನೇ ಸಭೆಯನ್ನು ಯಶಸ್ವಿಯಾಗಿ ನಡೆಸುವುದರೊಂದಿಗೆ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ. 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಪ್ರಾರಂಭಿಸಿದ ನಂತರ ಪ್ರಗತಿಯು ನೇರ ಪರಿಶೀಲನೆಯ ಮೂಲಕ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಪರಿಹಾರವನ್ನು ಸಕ್ರಿಯಗೊಳಿಸುವ ಮೂಲಕ ಆಡಳಿತವನ್ನು ಪರಿವರ್ತಿಸಿದೆ. ಇಂದು ಈ ವಿಶೇಷ ಸರಣಿಯಲ್ಲಿ ಬ್ರಹ್ಮಪುತ್ರ ನದಿಯ ಮೇಲಿನ ಬೋಗಿ ಬೀಲ್ ರೈಲು ಕಂ ರಸ್ತೆ ಸೇತುವೆ ಕುರಿತು ಮಾಹಿತಿ ಇದೀಗ ಮೂಡಿಬರಲಿದೆ. ಭಾರತದ ಅತಿ ಉದ್ದದ ಮತ್ತು ಏಷ್ಯಾದ 2ನೇ ಅತಿ ಉದ್ದದ ರೈಲು ಕಂ ರಸ್ತೆ ಸೇತುವೆಯಾದ ಬೋಗಿಬೀಲ್ ಸೇತುವೆಯು ದೇಶದ ಈಶಾನ್ಯ ಭಾಗದ ಜೀವನಾಡಿಯಾಗಿದೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವಿನ ಸಂಪರ್ಕವನ್ನು ಸುಗಮಗೊಳಿಸುತ್ತದೆ. 4.9 ಕಿಲೋಮೀಟರ್ ಉದ್ದದ ಈ ಸೇತುವೆಯು ಅಪರ್ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ವಾಸಿಸುವ ಸುಮಾರು 50 ಲಕ್ಷ ಜನರಿಗೆ ಸಂಪರ್ಕವನ್ನು ಹೆಚ್ಚಿಸಿದೆ. ಈ ಯೋಜನೆಗೆ 1997-98ರಲ್ಲಿ ಅನುಮೋದನೆ ನೀಡಲಾಗಿತ್ತು. ಆದರೆ 2002ರ ಏಪ್ರಿಲ್ 21ರಂದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರದಲ್ಲಿ ಕೆಲಸ ಪ್ರಾರಂಭವಾಯಿತು. ನಿರ್ಮಾಣ ಪ್ರಾರಂಭವಾದ ಸುಮಾರು 13 ವರ್ಷಗಳ ನಂತರವೂ ಬೋಗಿಬೀಲ್ ಸೇತುವೆ ಯೋಜನೆಯು ಕೇವಲ 72% ಭೌತಿಕ ಪ್ರಗತಿಯನ್ನು ಸಾಧಿಸಿತು. ಆದರೆ ವೆಚ್ಚವು 5 ಪಟ್ಟು ಹೆಚ್ಚಾಗಿದೆ. 2015ರ ಮೇನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಗತಿಯ ಅಡಿ ಈ ಯೋಜನೆಯನ್ನು ಪರಿಶೀಲಿಸಿದರು. ಪ್ರಾದೇಶಿಕ ಸಂಪರ್ಕ ಮತ್ತು ರಾಷ್ಟ್ರೀಯ ಭದ್ರತೆಯಲ್ಲಿ ಇದರ ನಿರ್ಣಾಯಕ ಪಾತ್ರವನ್ನು ಗುರುತಿಸಿದ ಪ್ರಧಾನಿ ಯೋಜನೆಯನ್ನು ಮಿಷನ್ ಮೋಡ್ನಲ್ಲಿ ಕೈಗೆತ್ತಿಕೊಳ್ಳಬೇಕೆಂದು ನಿರ್ದೇಶಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಹಸ್ತಕ್ಷೇಪದ ನಂತರವೇ ಕೆಲಸ ವೇಗ ಪಡೆಯಿತು. ಇದು 2018ರ ಡಿಸೆಂಬರ್ 25ರಂದು ಸೇತುವೆಯನ್ನು ಪೂರ್ಣಗೊಳಿಸಲು ಕಾರಣವಾಯಿತು. ಬ್ರಹ್ಮಪುತ್ರ ನದಿಯ ಮೇಲಿನ ಬೋಗಿಬೀಲ್ ರೈಲು ಮತ್ತು ರಸ್ತೆ ಸೇತುವೆಯಂತಹ ನಿರ್ಣಾಯಕ ಯೋಜನೆಗಳ ಕಾರ್ಯಾರಂಭಕ್ಕೆ ಪ್ರಗತಿ ಸಹಾಯ ಮಾಡಿದೆ ಎಂದು ಸಂಪುಟ ಕಾರ್ಯದರ್ಶಿ ಟಿವಿ ಸೋಮನಾಥನ್ ಹೇಳಿದ್ದಾರೆ. ಬೋಗಿಬೀಲ್ ರೈಲು ಕಂ ರೋಡ್ ಸೇತುವೆಯು ಪೂರ್ವ ಪ್ರದೇಶದಲ್ಲಿ ರಾಷ್ಟ್ರೀಯ ಭದ್ರತೆ ಮತ್ತು ಕಾರ್ಯತಂತ್ರದ ಸನ್ನದ್ಧತೆಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ.
ರಕ್ಷಣಾ ಪಡೆಗಳು ಮತ್ತು ಅವರ ಉಪಕರಣಗಳ ತ್ವರಿತ ಚಲನೆಯನ್ನು ಇದು ಸುಗಮಗೊಳಿಸುತ್ತದೆ. ಈ ಸೇತುವೆಯು ಬ್ರಹ್ಮಪುತ್ರದಾದ್ಯಂತ ತ್ವರಿತ, ಅಡೆತಡೆಯಿಲ್ಲದ ಮತ್ತು ಎಲ್ಲ ಹವಾಮಾನ ಸಂಪರ್ಕವನ್ನು ಖಾತ್ರಿಪಡಿಸುತ್ತದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ನಿಖರ, ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು. ಭಾರತ ಲಕ್ಸಂಬರ್ಗ್ ಸಂಬಂಧಗಳು ಬಹಳ ದೂರ ಸಾಗಿವೆ ಮತ್ತು ಭಾರತವು ಲಕ್ಸಂಬರ್ಗ್ ಮುಖ್ಯವಾದ ಪಾಲುದಾರ ದೇಶವಾಗಿ ನೋಡುತ್ತದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸಂಬರ್ಗ್ನ ವಿದೇಶಾಂಗ ಸಚಿವ ಝೇವಿಯರ್ ಬೆಟೆಲ್ ಅವರೊಂದಿಗಿನ ಭೇಟಿಯ ಸಮಯದಲ್ಲಿ ಡಾ ಎಸ್ ಜೈಶಂಕರ್ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಸಂಬಂಧಗಳನ್ನು ಗಾಢವಾಗಿಸಲು ಪ್ರಯತ್ನಿಸಿದ್ದಾಗಿ ಲಕ್ಸಂಬರ್ಗ್ಗೆ ಧನ್ಯವಾದ ಅರ್ಪಿಸಿದ್ದಾರೆ. ನಂತರ ಸಚಿವರು ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡ್ಯೂಕ್ ಗಿಲ್ಲೌಮ್ ಅವರನ್ನು ಭೇಟಿ ಮಾಡಿದರು. ಇದಕ್ಕೂ ಮೊದಲು ಡಾ ಎಸ್ ಜೈಶಂಕರ್ ಲಕ್ಸಂಬರ್ಗ್ ಪ್ರಧಾನಿ ಲುಕ್ ಫ್ರೀಡೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಹಣಕಾಸು ಸೇವೆಗಳು, ಹೂಡಿಕೆಗಳು, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳಲ್ಲಿ ಭಾರತ ಮತ್ತು ಲಕ್ಸಂಬರ್ಗ್ ನಡುವೆ ಬೆಳೆಯುತ್ತಿರುವಂತಹ ಸಹಕಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೇಶದ 5 ಶಾಸ್ತ್ರೀಯ ಭಾಷೆಗಳನ್ನು ಪ್ರತಿನಿಧಿಸುವಂತಹ 55 ಅಪರೂಪದ ಮತ್ತು ಅತ್ಯಮೂಲ್ಯವಾದಂತಹ ಸಾಹಿತ್ಯ ಕೃತಿಗಳನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಬಿಡುಗಡೆ ಮಾಡಿದ್ದಾರೆ. ಇವು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಒಡಿಯಾ ಭಾಷೆಗಳ ಸಾಹಿತ್ಯ ಕೃತಿಗಳಾಗಿವೆ. ಈ ಪುಸ್ತಕಗಳನ್ನು ಭಾರತೀಯ ಭಾಷೆಗಳ ಕೇಂದ್ರ ಪ್ರಕಟಿಸಿದೆ. ಸಚಿವರು 13 ಪುಸ್ತಕಗಳ ಜೊತೆಗೆ ಶಾಸ್ತ್ರೀಯ ತಮಿಳು ಭಾಷಾ ಕೇಂದ್ರದ ತಿರುಕ್ಕುರಳ್ ಸಂಕೇತ ಭಾಷಾ ಸರಣಿಯನ್ನು ಬಿಡುಗಡೆ ಮಾಡಿದರು. ಈ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಧರ್ಮೇಂದ್ರ ಪ್ರಧಾನ್, ಭಾರತದ ಭಾಷೆಗಳು ರಾಷ್ಟ್ರದ ಸಮಾಜವನ್ನು ಸಂಪರ್ಕಿಸುತ್ತವೆ ಮತ್ತು ಒಗ್ಗೂಡಿಸುತ್ತವೆ. ಎಲ್ಲ ಭಾರತೀಯ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೆಂದು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ಕಳೆದ ವರ್ಷ ಸರ್ಕಾರ 5 ಭಾರತೀಯ ಭಾಷೆಗಳಾದಂತಹ ಮರಾಠಿ, ತೆಲುಗು, ಬಂಗಾಳಿ, ಅಸ್ಸಾಮಿ, ಪಾಲಿ ಮತ್ತು ಪ್ರಾಕೃತ ಅನ್ನು ಅವುಗಳ ಪ್ರಾಚೀನ ಮೂಲಗಳಿಂದಾಗಿ ಶಾಸ್ತ್ರೀಯ ಭಾಷೆಗಳೆಂದು ಗುರುತಿಸಿದೆ ಎಂದು ಹೇಳಿದ್ದಾರೆ. ಪ್ರಾಥಮಿಕ ಶಾಲೆಯಿಂದ ಉನ್ನತ ಮಟ್ಟದ ಸಂಶೋಧನೆಯವರೆಗಿನ ಶಿಕ್ಷಣ ಭಾರತೀಯ ಭಾಷೆಗಳಲ್ಲಿರಬೇಕು. ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿಜ್ಞಾನ ಕೋರ್ಸ್ಗಳನ್ನು ಭಾರತೀಯ ಭಾಷೆಗಳಲ್ಲಿ ವಿನ್ಯಾಸಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಕೊನೆಗೊಳಿಸುವ ರಾಜತಾಂತ್ರಿಕ ವಿಧಾನವಾದ ಕುರಿತು ಪ್ಯಾರಿಸ್ನಲ್ಲಿ ಚರ್ಚಿಸಿದ ನಂತರ ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ, ಸ್ಟೀವ್ ಟಿಫ್ಕಾನ್ ಮತ್ತು ಝೇಜರ್ ಕುಶ್ನರ್ ಒಳಗೊಂಡ ಅಮೆರಿಕ ನಿಯೋಗದೊಂದಿಗೆ ಸಭೆಯನ್ನ ನಡೆಸಿದರು. ಭದ್ರತಾ ಖಾತರಿಗಳು, ಕದನ ವಿರಾಮದ ಮೇಲ್ವಿಚಾರಣೆ ಮತ್ತು ಪುನರ್ ನಿರ್ಮಾಣ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಾಯ ಒದಗಿಸಲು ಅಮೆರಿಕ ಸಿದ್ಧತೆಗೆ ಝೆಲೆನ್ಸ್ಕಿ ಧನ್ಯವಾದ ಅರ್ಪಿಸಿದರು. ಯುದ್ಧವನ್ನು ಕೊನೆಗೊಳಿಸುವ ರಾಜತಾಂತ್ರಿಕ ಮಾರ್ಗದ ಕುರಿತು ಎರಡೂ ದೇಶಗಳು ಚರ್ಚೆಗಳನ್ನು ಮುಂದುವರಿಸಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಝೆಲೆನ್ಸ್ಕಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬ್ರಿಟಿಷ್ ಜೂನಿಯರ್ ಓಪನ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರ ಶ್ರೇಯಾಂಕಿತ ಭಾರತದ ಅನಾಹತ್ ಸಿಂಗ್ ನಿನ್ನೆ ನಡೆದಂತಹ ಸೆಮಿಫೈನಲ್ನಲ್ಲಿ ಈಜಿಪ್ಟ್ನ ಮಲಿಕಾ ಎಲ್ ಕರಾಸ್ಕಿ ವಿರುದ್ಧ ನೇರ ಸೆಟ್ಗಳಿಂದ ಜಯ ದಾಖಲಿಸುವ ಮೂಲಕ ತಮ್ಮ ಮೊದಲ ಮಹಿಳಾ ಅಂಡರ್ 19 ಫೈನಲ್ಗೆ ಮುನ್ನಡೆ ಪಡೆದಿದ್ದಾರೆ. 12 ಬಾರಿ PSA ಟೂರ್ ಪ್ರಶಸ್ತಿ ವಿಜೇತರಾಗಿರುವಂತಹ 17 ವರ್ಷದ ಅನಾಹತ್ ಸಿಂಗ್ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಎಲ್ ಕರಾಸ್ಕಿ ಅವರನ್ನು 11-8, 11-7, 11-9 ಸೆಟ್ಗಳಿಂದ ಸೋಲಿಸಿದ್ದಾರೆ. ಫೈನಲ್ನಲ್ಲಿ ಅವರು ಯುರೋಪಿಯನ್ ಜೂನಿಯರ್ ಚಾಂಪಿಯನ್ ಮತ್ತು ಫ್ರಾನ್ಸ್ನ 2ನೇ ಶ್ರೇಯಾಂಕಿತ ಲಾರೆನ್ ಬಾಲ್ಟೈನ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರೈಲ್ವೆಯ 70,000 ಕಿಲೋಮೀಟರ್ ಬ್ರಾಡ್ ಗೇಜ್ ಜಾಲ ಸಂಪೂರ್ಣ ವಿದ್ಯುತ್ ಚಾಲಿತ. ಲಕ್ಸಂಬರ್ಗ್ನ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ನಿಯೋಗದೊಂದಿಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸಭೆ. ಬ್ರಿಟಿಷ್ ಜೂನಿಯರ್ ಓಪನ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಫೈನಲ್ಗೆ ಭಾರತದ ಅನಾಹತ್ ಸಿಂಗ್ ಮುನ್ನಡೆ. ವಾರ್ತೆಗಳ ವಿವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.